ನಮಸ್ಕಾರ, ನೀವು ನೋಡ್ತಿದ್ದೀರಾ ಅಶ್ವವೇಗ ನ್ಯೂಸ್. ನಾನು ಚಂದನ. ಚಾಕ್ಲೇಟ್ ಅಂದರೆ ಮಕ್ಕಳಿಂದ ಹಿಡಿದು ದೊಡ್ಡೋರ್ವರೆಗೂ ಎಲ್ರಿಗೂ ಇಷ್ಟ ಆಗುವಂತಹ ಒಂದು ಸಿಹಿ ಆಹಾರ. ಮಿತವಾಗಿ ಸೇವಿಸಿದ್ರೆ ರುಚಿಯ ಜೊತೆಗೆ ಆರೋಗ್ಯಕ್ಕೂ ಕೆಲವು ಪ್ರಯೋಜನಗಳನ್ನು ನೀಡುತ್ತವೆ ಎಂದು ಹಲವು ಅಧ್ಯಯನಗಳು ಸಾಬೀತುಪಡಿಸಿವೆ. ಡಾರ್ಕ್ ಚಾಕ್ಲೇಟ್ನಲ್ಲಿ ಫ್ಲೇವನಾಯ್ಡ್ಸ್ ಎಂಬ ಶಕ್ತಿಶಾಲ ಆಂಟಿ ಆಕ್ಸಿಡೆಂಟ್ಸ್ಗಳು ಸಮೃದ್ಧವಾಗಿರುತ್ತವೆ. ಇವು ದೇಹದಲ್ಲಿನ ಫ್ರೀ ರ್ಯಾಡಿಕಲ್ಗಳಿಂದ ಉಂಟಾಗುವ ಹಾನಿಯನ್ನ ಕಡಿಮೆ ಮಾಡಿ ಹೃದಯದ ಆರೋಗ್ಯವನ್ನ ಕಾಪಾಡಲು ಸಹಾಯ ಮಾಡುತ್ತವೆ. ನಿಯಮಿತವಾಗಿ ಮಿತ ಪ್ರಮಾಣದಲ್ಲಿ ಡಾರ್ಕ್ ಚಾಕ್ಲೇಟ್ ಸೇವಿಸುವುದರಿಂದ ರಕ್ತನಾಳಗಳ ಕಾರ್ಯಕ್ಷಮತೆ ಸುಧಾರಿಸಿ ರಕ್ತದೊತ್ತಡವನ್ನು ನಿಯಂತ್ರಿಸಲು ಸಹ ನೆರವಾಗಬಹುದು. ಚಾಕ್ಲೇಟ್ ತಿಂದಾಗ ಮೆದುಳಿನಲ್ಲಿ ಎಂಡೋಫ್ರಿನ್ಸ್ ಅಂಡ್ ಸೆರೋಟೋನಿನ್ ಎಂಬ ಫೀಲ್ ಗುಡ್ ಹಾರ್ಮೋನ್ಗಳ ಉತ್ಪಾದನೆ ಹೆಚ್ಚಾಗುತ್ತದೆ. ಇದರಿಂದ ಒತ್ತಡ, ಆತಂಕ ಕಡಿಮೆಯಾಗಲು ಮತ್ತು ಮನಸ್ಥಿತಿ ಉತ್ತಮಗೊಳ್ಳಲು ಸಹಾಯಕಾರಿಯಾಗುತ್ತದೆ. ಕೆಲಸದ ಒತ್ತಡ ಹೆಚ್ಚಿರುವವರು ಅಥವಾ ಮಾನಸಿಕ ದಣಿವು ಅನುಭವಿಸುವವರು ಮಿತ ಪ್ರಮಾಣದಲ್ಲಿ ಡಾರ್ಕ್ ಚಾಕ್ಲೇಟ್ ಸೇವಿಸಿದ್ರೆ ಸ್ವಲ್ಪ ಮಟ್ಟಿನ ರಿಲ್ಯಾಕ್ಸ್ ಆಗಬಹುದು. ಇದಲ್ಲದೆ ಚಾಕ್ಲೇಟ್ನಲ್ಲಿರುವ ಕೋಕೋ ಅಂಶವು ಮೆದುಳಿಗೆ ಉತ್ತಮ ರಕ್ತ ಸಂಚಾರವನ್ನು ಒದಗಿಸಲು ನೆರವಾಗುತ್ತದೆ. ಇದರಿಂದ ಏಕಾಗ್ರತೆ, ನೆನಪಿನ ಶಕ್ತಿ ಹಾಗೂ ಚಿಂತನಾ ಸಾಮರ್ಥ್ಯ ಸುಧಾರಿಸಬಹುದು. ಕೆಲವು ಅಧ್ಯಯನಗಳು ಡಾರ್ಕ್ ಚಾಕ್ಲೇಟ್ ಸೇವನೆಯು ದೇಹದ ಉರಿಯೂತವನ್ನು ಕಡಿಮೆ ಮಾಡುವಲ್ಲಿಯೂ ಸಹಕಾರಿ ಎಂದು ತಿಳಿಸಿವೆ. ಆದರೆ ಎಲ್ಲ ಚಾಕ್ಲೇಟ್ಗಳು ಒಂದೇ ರೀತಿ ಆರೋಗ್ಯ ಲಾಭ ನೀಡೋದಿಲ್ಲ. ಹೆಚ್ಚು ಸಕ್ಕರೆ ಮತ್ತು ಕೊಬ್ಬು ಹೊಂದಿರುವ ಮಿಲ್ಕ್ ಚಾಕ್ಲೇಟ್ ಅಥವಾ ವೈಟ್ ಚಾಕ್ಲೇಟ್ ಅನ್ನು ಅತಿಯಾಗಿ ಸೇವಿಸುವುದರಿಂದ ತೂಕ ಹೆಚ್ಚಳ, ಹಲ್ಲಿನ ಸಮಸ್ಯೆಗಳು ಮತ್ತು ರಕ್ತದಲ್ಲಿನ ಸಕ್ಕರೆ ಪ್ರಮಾಣ ಏರಿಕೆಯಾಗುವ ಸಾಧ್ಯತೆ ಇದೆ. ಆದ್ದರಿಂದ 70% ಅಥವಾ ಅದಕ್ಕಿಂತ ಹೆಚ್ಚು ಕೋಕ್ ಹೊಂದಿರುವ ಡಾರ್ಕ್ ಚಾಕ್ಲೇಟ್ ಅನ್ನು ದಿನಕ್ಕೆ ಸುಮಾರು 20ರಿಂದ 30 ಗ್ರಾಂ ಮಿತಿಯಲ್ಲಿ ಸೇವಿಸುವುದು ಉತ್ತಮ. ಇನ್ನು ಹೆಚ್ಚು ಚಾಕ್ಲೇಟ್ ತಿನ್ನುವುದರಿಂದ ಹಲ್ಲಿನ ಆರೋಗ್ಯದ ಮೇಲೂ ದುಷ್ಪರಿಣಾಮ ಬೀರುತ್ತದೆ. ಸಕ್ಕರೆಯ ಅಂಶವು ಹಲ್ಲಿನ ಮೇಲೆ ಬ್ಯಾಕ್ಟೀರಿಯಾಗಳ ಬೆಳವಣಿಗೆಗೆ ಕಾರಣವಾಗಿ ಹಲ್ಲು ಹುಳುಕು, ಹಲ್ಲಿನ ನೋವು ಮತ್ತು ಬಾಯಿಯ ಆರೋಗ್ಯ ಸಮಸ್ಯೆಗಳನ್ನು ಹೆಚ್ಚಿಸಬಹುದು. ಆದ್ದರಿಂದ ಚಾಕ್ಲೇಟ್ ಸೇವಿಸಿದ ನಂತರ ಬಾಯಿ ತೊಳೆಯುವುದು ಅಥವಾ ಹಲ್ಲುಗಳನ್ನು ಸ್ವಚ್ಛಗೊಳಿಸುವುದು ಉತ್ತಮ. ಕೆಲವು ಚಾಕ್ಲೇಟ್ಗಳಲ್ಲಿ ಕೆಫೇನ್ ಮತ್ತು ಥಿಯೋಬ್ರೋಮೈನ್ ಎಂಬ ಅಂಶಗಳು ಇರುತ್ತವೆ. ಇವುಗಳನ್ನು ಅತಿಯಾಗಿ ಸೇವಿಸಿದರೆ ನಿದ್ರಾಹೀನತೆ, ಹೃದಯ ಬಡಿತ ವೇಗವಾಗುವುದು, ಆತಂಕ, ಚಡಪಡಿಕೆ ಮತ್ತು ತಲೆನೋವಿನಂತಹ ಸಮಸ್ಯೆಗಳು ಕಾಣಿಸಿಕೊಳ್ಳಬಹುದು. ಇದಿಷ್ಟೇ ಅಲ್ಲ, ಹೊಟ್ಟೆ ಉಬ್ಬರ, ಅಜೀರ್ಣ, ಆಸಿಡ್ ರಿಫ್ಲೆಕ್ಸ್ ಹಾಗೂ ಜೀರ್ಣಕ್ರಿಯೆಯ ಅಸಮತೋಲನ ಉಂಟಾಗಬಹುದು. ಮೈಗ್ರೇನ್ ಸಮಸ್ಯೆ ಇರುವ ಕೆಲವು ವ್ಯಕ್ತಿಗಳಲ್ಲಿ ಚಾಕ್ಲೇಟ್ ತಲೆನೋವಿಗೆ ಪ್ರಚೋದಕವಾಗುವ ಸಾಧ್ಯತೆಯೂ ಇದೆ. ಒಟ್ನಲ್ಲಿ ಚಾಕ್ಲೇಟ್ ಸಂಪೂರ್ಣವಾಗಿ ಹಾನಿಕಾರಕ ಆಹಾರವಲ್ಲ, ಆದರೆ ಹೆಚ್ಚಾದರೆ ಅಮೃತವು ವಿಷ ಎಂಬಂತೆ. ಮಿತಿ ಮೀರಿದ ಸೇವನೆಯು ಆರೋಗ್ಯದ ಮೇಲೆ ನಕಾರಾತ್ಮಕ ಪರಿಣಾಮ ಬೀರುತ್ತದೆ. ಆರೋಗ್ಯಕರ ಜೀವನ ಶೈಲಿಯನ್ನು ಅನುಸರಿಸಲು ಕಡಿಮೆ ಸಕ್ಕರೆ ಮತ್ತು ಹೆಚ್ಚು ಕೋಕ್ ಹೊಂದಿರುವ ಡಾರ್ಕ್ ಚಾಕ್ಲೇಟ್ ಅನ್ನು ಮಾತ್ರ ಮಿತ ಪ್ರಮಾಣದಲ್ಲಿ ಸೇವಿಸುವುದು ಉತ್ತಮ. ಸಮತೋಲನ ಆಹಾರ, ನಿಯಮಿತ ವ್ಯಾಯಾಮ ಮತ್ತು ಮಿತ ಚಾಕ್ಲೇಟ್ ಸೇವನೆ ಆರೋಗ್ಯ ಕಾಪಾಡಿಕೊಳ್ಳುವ ಸರಿಯಾದ ಮಾರ್ಗವಾಗಿದೆ. ಮತ್ತೆ ಸಿಗೋಣ. ಅಲ್ಲಿವರೆಗೂ ನೋಡ್ತೀರಿ ಅಶ್ವವೇಗ ನ್ಯೂಸ್.